ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕದಲ್ಲಿ 2028ರ ಚುನಾವಣೆ ಎಷ್ಟು ಮುಖ್ಯವೋ ಅದಕ್ಕಿಂತ 2 ಪಟ್ಟು ಲೋಕಸಭೆ ಚುನಾವಣೆ ಮುಖ್ಯ. ಹಾಗಾಗಿ ಕರ್ನಾಟಕದಲ್ಲಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲಬೇಕೆಂಬುದು ಕೂಡ ರಾಹುಲ್ ಗಾಂಧಿ ಇರಾದೆ. ಮತ್ತು ದೇಶಾದ್ಯಂತ ಎಲ್ಲೊಂದು ಕಡೆ OBC ಸಮುದಾಯವನ್ನು ಒಗ್ಗೂಡಿಸ್ತಕ್ಕಂಥದ್ದು ಅವುಗಳನ್ನು ಕಾಂಗ್ರೆಸ್ನ ಮತಗಳನ್ನಾಗಿ ಪರಿಣಮಿಸಲಿಕ್ಕೆ ರಾಹುಲ್ ಗಾಂಧಿ ಅನೇಕ OBC ಸಭೆಗಳನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಅದಕ್ಕೆ BK ಹರಿಪ್ರಸಾದ್ ಅವರಿಗೆ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ OBC ನಾಯಕ ಸಿದ್ದರಾಮಯ್ಯನವ್ರನ್ನ ಏಕಾಏಕಿ ಹೈಕಮಾಂಡ್ ಈ ಹಿಂದಿನ ಹೈಕಮಾಂಡ್ನಂತೆ ಏಕಾಏಕಿ ಕೆಳಗಿಳಿಸಿದರೆ ಭವಿಷ್ಯದಲ್ಲಿ ಅದು ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ದೇಶಾದ್ಯಂತ OBC ಮತಗಳ ವಿಚಾರದಲ್ಲಿ ಬೇರೆ ಸಂದೇಶ ಹೋಗುತ್ತೆ ಎಂಬ ಆತಂಕ ಎದುರಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ DK ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಹುದ್ದೆಗೆ ಪಟ್ಟು ಹಿಡಿದಿರ್ತಕ್ಕಂಥದ್ದು ಮತ್ತು ಇವತ್ತೇ ಎಲ್ಲವನ್ನು ಇತ್ಯರ್ಥಪಡಿಸಿ ಅಂತೇಳಿ ಒತ್ತಡ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಇಬ್ಬರನ್ನು ಮನವೊಲಿಸುವಲ್ಲಿ ಸದ್ಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥದ್ದು. ಇದೇ ಕಾರಣಕ್ಕಾಗಿ ಎಲ್ಲೊಂದು ಕಡೆ ನಾಯಕತ್ವ ಬಿಕ್ಕಟ್ಟು ಮತ್ತು ಗೊಂದಲದ ವಿಚಾರ ಸಂಬಂಧಪಟ್ಟ ಹಾಗೆ ಹೈಕಮಾಂಡ್ ಸ್ಪಷ್ಟ ತೀರ್ಮಾನಕ್ಕೆ ಬರದೆ ಎಲ್ಲೊಂದು ಕಡೆ ಮಾಧ್ಯಮಗಳ ಮುಂದೆ ಕೂಡ ಕೇವಲ ರಾಜ್ಯಸಭೆ ಮತ್ತು ಪರಿಷತ್ ಚುನಾವಣೆಯ ಸಭೆ ಅಂತೇಳಿ ಎಲ್ಲೊಂದು ಹೇಳಿಕೆ ಕೊಡುವ ಮುಖಾಂತರ ತೇಪೆ ಹಚ್ಚುವ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಒಟ್ಟಾರೆ KC ವೇಣುಗೋಪಾಲ್ ರವರು ಇವತ್ತು ಇಡೀ 3.5 ಗಂಟೆಗೂ ಹೆಚ್ಚು ಸಮಯ ನಡೆದಂಥ ಸಭೆಯನ್ನು ತೇಪೆ ಹಚ್ಚುವ ಕೆಲಸ ಮಾಡುವ ಮುಖಾಂತರ ಒಂದು ಕಡೆ ಸಂಪುಟ ಪುನಾರಚನೆ ಆಗುತ್ತೆ ಎಂಬ ಕನಸು ಕಂಡಿದ್ದಂಥ ಅನೇಕ ಹಿರಿಯ ಶಾಸಕರು ಕೂಡ ಇದು ದೊಡ್ಡ ನಿರಾಶೆ ಅಂತ ಹೇಳಲಾಗ್ತದೆ. ಯಾವುದೇ ಸ್ಪಷ್ಟವಾದ ತೀರ್ಮಾನ ತೆಗೆದುಕೊಳ್ಳಕ್ಕೆ ಯಾರು ಕೂಡ ಒಪ್ತಿಲ್ಲ. ಯಾಕಂತ ಹೇಳಿದ್ರೆ ರಾಜ್ಯಸಭೆ ಚುನಾವಣೆಯಲ್ಲಿ ಒಂದು ವೇಳೆ ಅಡ್ಡ ಮತದಾನ ಆಗುವ ಆತಂಕ ಕೂಡ ಇದರಲ್ಲಿ ಇರ್ತಕ್ಕಂಥದ್ದು. ಒಂದು ವೇಳೆ ಸಿದ್ದರಾಮಯ್ಯ ವಿರುದ್ಧ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅಥವಾ DKC ಪರವಾಗಿ ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡ್ರೆ ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಆದರೆ ಅಥವಾ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆದರೆ ಅದು ಕಾಂಗ್ರೆಸ್ಗೆ ಮತ್ತಷ್ಟು ಎಲ್ಲೊಂದು ಕಡೆ ಅದು ಕಾಂಗ್ರೆಸ್ನ ಇಮೇಜ್ಗೆ ಡ್ಯಾಮೇಜ್ ಆಗುತ್ತೆ ಎಂಬ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಒಟ್ಟಾರೆ ಇವತ್ತಿನ ಸಭೆಯಲ್ಲಿ ಮುಖ್ಯಮಂತ್ರಿ ಜೊತೆ 3 ಬಾರಿ ಸಭೆಯನ್ನು ನಡೆಸಿರ್ತಕ್ಕಂಥದ್ದು. ರಾಹುಲ್ ಗಾಂಧಿ 1-to-1 ಸಭೆಯನ್ನು ಅರ್ಧ ಗಂಟೆಗೆ ಹೆಚ್ಚು ಸಮಯ ನಡೆಸಿರ್ತಕ್ಕಂಥದ್ದು ಮತ್ತು ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಮತ್ತು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಜೊತೆ 2 ಬಾರಿ ಸಭೆ ನಡೆಸಿರ್ತಕ್ಕಂಥದ್ದು ಮತ್ತು DK ಶಿವಕುಮಾರ್ ಜೊತೆ ಸಭೆ ನಡೆಸಿರ್ತಕ್ಕಂಥದ್ದು. ಇಬ್ಬರು ನಾಯಕರು ತಮ್ಮ ನಿಲುವುಗಳನ್ನು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಹುದ್ದೆಗೆ ಕಟಿಬದ್ಧವಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೂ ಕೂಡ ಹುದ್ದೆಯನ್ನು ಬಿಟ್ಟು ಕೊಡಲು ಒಪ್ಪಿಲ್ಲ ಎಂಬ ಮಾತು ಕೇಳಿ ಬಂದಿರತಕ್ಕಂಥ ಆ ಮುಖಾಂತರ ಪರೋಕ್ಷವಾಗಿ ಎಲ್ಲೊಂದು ಕಡೆ ಸಿದ್ದರಾಮಯ್ಯನವರು ಹುದ್ದೆಯನ್ನು ಬಿಟ್ಟು ಕೊಟ್ಟರು ಕೂಡ DK ಶಿವಕುಮಾರ್ಗೆ ಬಿಟ್ಟು ಕೊಡಲಿಕ್ಕೆ ಪರೋಕ್ಷವಾಗಿ ಮನಸ್ಸು ಮಾಡಿಲ್ಲ ಎಂಬ ಕಾರಣಕ್ಕಾಗಿ ಆಫರ್ ಅನ್ನು ಕೊಟ್ಟಿದ್ದಾರೆ ಎಂಬ ಮಾತು ಕೇಳಿ ಬಂದಿರತಕ್ಕಂಥದ್ದು. ತಮ್ಮ ಪುತ್ರ ಯತೀಂದ್ರರಿಗೂ ಕೂಡ DCM ಹುದ್ದೆಯ ಆಫರ್ ಅನ್ನು ಕೊಟ್ಟಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಎಲ್ಲೊಂದು ಕಡೆ ಪರೋಕ್ಷವಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದು, ಎಲ್ಲೊಂದು ಕಡೆ ಪರೋಕ್ಷವಾಗಿ ವಿರೋಧ ವ್ಯಕ್ತಪಡಿಸಿದ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಸಂದರ್ಭದಲ್ಲಿ ಬೆಂಗಳೂರು ಚುನಾವಣೆ ಬಗ್ಗೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಬೆಂಗಳೂರು ಚುನಾವಣೆ ಎಷ್ಟು ಮುಖ್ಯ ಮತ್ತು ಕಾಂಗ್ರೆಸ್ಗೆ ಎಷ್ಟು ಪರವಾಗಿದೆ ಮತ್ತು ಎಷ್ಟು ವಿರುದ್ಧವಾಗಿದೆ ಎಂಬ ಚರ್ಚೆಯನ್ನು ಕೂಡ ಮುಂದಾಕಿರ್ತಕ್ಕಂಥದ್ದು. ಮತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ OBC ಮತಗಳು, ಅಲ್ಪಸಂಖ್ಯಾತರು, ದಲಿತರು ಎಷ್ಟು ಮುಖ್ಯ ಅನ್ನೋದು ಎಕ್ಸ್ಪ್ಲನೇಷನ್ ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಮೇಲ್ಜಾತಿ ಅಂತ ಕರೆಸ್ಕೊಳ್ತಕ್ಕಂಥ ಒಕ್ಕಲಿಗರು, ಲಿಂಗಾಯತರು ಮತ್ತು ಬ್ರಾಹ್ಮಣ ಮತಗಳು ಕಾಂಗ್ರೆಸ್ಗೆ ಏನು ನಿರ್ಣಾಯಕ ಅಲ್ಲ, ನಿರ್ಣಾಯಕ ಆಗಿರ್ತಕ್ಕಂಥ ಮತಗಳೇ ಅದು OBC ಮತಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತ ಮತಗಳನ್ನು ಮುಖಾಂತರ DK ಶಿವಕುಮಾರನ್ನು ಒಂದು ವೇಳೆ ನೀವು ಮುಖ್ಯಮಂತ್ರಿ ಮಾಡಿದ್ರು ಕೂಡ ಅದು ಕಾಂಗ್ರೆಸ್ಗೇನು ಒಕ್ಕಲಿಗ ಮತಗಳು ಬರಲ್ಲ. ಒಕ್ಕಲಿಗ ಮತಗಳನ್ನು ಬೇರೆ ಪಕ್ಷಗಳು ಗ್ರ್ಯಾಬ್ ಮಾಡಿದೆ, ಪರೋಕ್ಷವಾಗಿ JDS ಅಂತ ಪಕ್ಷಗಳು ಇನ್ನೂ ಕೂಡ ಗ್ರ್ಯಾಬ್ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಎಂಬ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು. ಒಟ್ಟಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮನವೊಲಿಸುವಲ್ಲಿ ಹೈಕಮಾಂಡ್ ವಿಫಲವಾಗಿರ್ತಕ್ಕಂಥದ್ದು. ಇದೇ ಸಂದರ್ಭದಲ್ಲಿ DK ಶಿವಕುಮಾರ್ ಮನವೊಲಿಸುವಲ್ಲೂ ಕೂಡ ವಿಫಲವಾಗಿರ್ತಕ್ಕಂಥದ್ದು ಮತ್ತು DKC ಪಟ್ಟನ್ನು ಸಡಿಲಿಸದೇ ಇರತಕ್ಕಂಥದ್ದು, ಸಿದ್ದರಾಮಯ್ಯ ಕೂಡ ಪಟ್ಟು ಹಿಡಿದಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು. ಹಾಗಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ಅನಿವಾರ್ಯವಾಗಿ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಮುಖವನ್ನು ಉಳಿಸಿಕೊಳ್ಳಲಿಕ್ಕೆ, ಯಾಕಂತ ಹೇಳಿದ್ರೆ ಕರ್ನಾಟಕದ ಬಿಕ್ಕಟ್ಟನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗಿಲ್ಲ ಎಂಬ ಕಾರಣಕ್ಕಾಗಿ ಕಾರ್ಯಕರ್ತರೆಲ್ಲ ಮತ್ತು ನಾಯಕರೆಲ್ಲ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ವಿಫಲವಾಗಿದೆ ಎಂಬ ಸಂದೇಶ ರವಾನೆ ಆಗುವ ಆತಂಕದಲ್ಲಿ ಇದು ಕೇವಲ ರಾಜ್ಯಸಭೆ ಮತ್ತು ಪರಿಷತ್ ಚುನಾವಣೆಗೆ ಮೀಸಲಾದ ಸಭೆ ಅನ್ನೋ ರೀತಿಯಲ್ಲಿ ಎಲ್ಲೊಂದು ಕಡೆ ತೇಪೆ ಹಚ್ಚುವ ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತಕ್ಕಂಥದ್ದು. ನವಿತಾ ಜೈನ್ ಪಟೇಲ್, ಹಾಗಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇಷ್ಟೊಂದು ವೀಕಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮೂಡುತ್ತೆ. ಕಾರಣ ಯಾವಾಗ ಸರ್ಕಾರ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಇಬ್ಬರ ನಡುವೆ ಅಥವಾ ನಾಯಕರುಗಳ ಮಧ್ಯೆ ಒಂದು ಮಾತುಕತೆ ಆಯಿತು, ಆ ಮಾತುಕತೆ ಅವರಿಗೆ ಗೊತ್ತು, ಅವ್ರು ಯಾರು ಕೂಡ ಹೇಳ್ತಾ ಇಲ್ಲ, ಬಟ್ ಪವರ್ ಶೇರಿಂಗ್ ಆಗುತ್ತೆ ಅನ್ನುವಂತಹ ವಿಚಾರಗಳು ಇದೆ ಅನ್ನೋದು. ಹಾಗಾದ್ರೆ ಅದನ್ನೇ ಇಟ್ಕೊಂಡು ನೀವು ಅವತ್ತು ಹೇಳಿದ್ರಿ, ಈಗ ಇದನ್ನ ನೆರವೇರಿಸಿಕೊಡಿ ಅಂತ ಹೇಳೋದಕ್ಕಾಗೋದಿಲ್ಲ, ಅಥವಾ ಎಲ್ಲರೂ ಹೇಳ್ತಾರೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅನ್ನುವಂತಹ ವಿಚಾರವನ್ನ ಹೇಳ್ತಾರಲ್ಲ, ಹಾಗಾದ್ರೆ ಇಲ್ಲಿ ಹೈಕಮಾಂಡ್ ತೀರ್ಮಾನ ಯಾರು ಕೇಳ್ತಾ ಇದ್ದಾರೆ ಅಂತ ಆಯ್ತು. ನವಿತಾ ಜೈನ್, ನಾಯಕತ್ವ ಗೊಂದಲದಿಂದ
ಕಾಂಗ್ರೆಸ್ನ ಹೈಕಮಾಂಡ್ಗೆ ಕೂಡ ಎಲ್ಲೊಂದು ಕಡೆ ಮುಜುಗರ ಆಗಿತ್ತು. ಕರ್ನಾಟಕದಲ್ಲಿ ನಾಯಕತ್ವ ಗೊಂದಲ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷದ ಇಮೇಜ್ ಕೂಡ ಡ್ಯಾಮೇಜ್ ಆಗಿತ್ತು ಮತ್ತು ಸರ್ಕಾರದ ಇಮೇಜ್ ಕೂಡ ಡ್ಯಾಮೇಜ್ ಆಗಿತ್ತು. ಎಲ್ಲೊಂದು ಕಡೆ ಸಂಪುಟ ಪುನರಚನೆಯೋ ಅಥವಾ ನಾಯಕತ್ವ ಬದಲಾವಣೆಯ ಎಂಬ ಗೊಂದಲದಲ್ಲಿ ಕಾರ್ಯಕರ್ತರು ಮತ್ತು ನಾಯಕರಿದ್ರೆ, ಮತ್ತೊಂದು ಕಡೆ ಇದರ ಲಾಭವನ್ನು ಅನೇಕ ಸಚಿವರು ಪಡೆದ್ರು. ಎಲ್ಲೊಂದು ಕಡೆ ಸಂಪುಟದಿಂದ ಎಕ್ಸಿಟ್ ಆಗ್ತಕ್ಕಂಥ ಕೊಡತಕ್ಕಂಥ ಅನೇಕ ಸಚಿವರುಗಳು ಎಲ್ಲೊಂದು ಕಡೆ ಲೂಟಿಗಿಳಿದಿರ್ತಕ್ಕಂಥದ್ದು, ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ಆರಂಭಿಸಿರ್ತಕ್ಕಂಥದ್ದು. ಇದರ ಜೊತೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮನವೊಲಿಸುವಂಥದ್ದು ಒಂದು ಸೆಟರೈಟ್ ಮಾಡಲಿಕ್ಕೂ ಕೂಡ ಹೈಕಮಾಂಡ್ ವಿಫಲ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಾಲದಲ್ಲಿ ಹೈಕಮಾಂಡ್ ಅನ್ನೋದು, ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಎಲ್ಲ ಒಂದು ಕಡೆ ಮುನ್ಸಿಪಾಲಿಟಿ ಅಧ್ಯಕ್ಷರನ್ನ ಬದಲಾಯಿಸಿದಂತೆ ಏರ್ಪೋರ್ಟ್ಗಳಲ್ಲೇ ಕೂಡ ಮುಖ್ಯಮಂತ್ರಿಗಳನ್ನ ಬದಲಾಯಿಸಿದಂಥ ಹೈಕಮಾಂಡ್. ಆದರೆ ಇವತ್ತು ಅಂಥ ಪರಿಸ್ಥಿತಿ ಹೈಕಮಾಂಡ್ಗೆ ಇಲ್ಲ. ದೇಶಾದ್ಯಂತ ಕೇವಲ 3 ಕಡೆ ಕಾಂಗ್ರೆಸ್ ಅಧಿಕಾರದಲ್ಲಿ ಇರ್ತಕ್ಕಂಥದ್ದು. ಇನ್ನು ತಮಿಳುನಾಡಲ್ಲೂ ಕೂಡ 5 ಸ್ಥಾನಗಳು ಇಟ್ಕೊಂಡಿರ್ತಕ್ಕಂಥದ್ದು, 2 ಮಂತ್ರಿ ಸ್ಥಾನ ಇರ್ತಕ್ಕಂಥದ್ದು, ಅದು ಕೂಡ ಅಲಯನ್ಸ್ ಸರ್ಕಾರದಲ್ಲಿ TVK ಸರ್ಕಾರದ ಭಾಗ ಆಗಿರ್ತಕ್ಕಂಥದ್ದು. ಆದರೆ ಕಾಂಗ್ರೆಸ್ ಹೈಕಮಾಂಡ್ಗೆ ದಕ್ಷಿಣ ಭಾರತವೇ ಹೆಚ್ಚು ಸೇಫ್ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಕರ್ನಾಟಕ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ತಂದು ಕೊಡ್ತಕ್ಕಂಥದ್ದು. ಹಾಗಾಗಿ ಕರ್ನಾಟಕದ ವಿಚಾರದಲ್ಲಿ ದಿಢೀರ್ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು. ಒಂದು ವೇಳೆ ದಿಢೀರ್ ನಿರ್ಧಾರ ತೆಗೆದುಕೊಂಡ್ರೂ ಕೂಡ ಮುಂದೆ ಅದು ಬೇರೆ ರೀತಿಯ ಪರಿಣಾಮ ಆಗುತ್ತೆ ಎಂಬ ಆತಂಕ ಕೂಡ ಎದುರಾಗಿರ್ತಕ್ಕಂಥದ್ದು. ಹಾಗಾಗಿ ಸ್ಪಷ್ಟ ನಿರ್ಧಾರ, ಸ್ಪಷ್ಟ ನಿಲುವನ್ನು ತೆಗೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ವಿಫಲವಾಗಿರ್ತಕ್ಕಂಥದ್ದು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಮುಖವನ್ನು ಉಳಿಸಿಕೊಳ್ಳಲಿಕ್ಕೆ ತಾನು ವಿಫಲವಾಗಿದೆ ಎಂಬುದನ್ನು ಸಾರ್ವಜನಿಕ ವಲಯದಲ್ಲಿ ತೋರಿಸಿಕೊಳ್ಳದೇ ಇರದಿದ್ದಕ್ಕೆ ರಾಜ್ಯಸಭೆ ಮತ್ತು ಪರಿಷತ್ನ ಚುನಾವಣೆಯ ನೆಪ ಹೇಳಿರುವಂಥದ್ದು ನವಿತಾ ಜೈನ್. ಪಟೇಲ್, ಈಗ ಇಲ್ಲಿ ಪ್ರತಿ ಬಾರಿ ಕೂಡ ಒಂದೊಂದು ಕಾರಣಗಳನ್ನ ಕೊಟ್ಟು, ನೆಪಗಳನ್ನ ಕೊಟ್ಟು ಈ ವಿಚಾರವನ್ನ ಮುಂದೂಡಿಕೆ ಮಾಡ್ತಾನೆ ಬಂತಲ್ಲ, ಇದುವೇ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಆಗ್ತಾ ಹೋಗ್ತಾ ಇದೆಯಾ ಹೇಗೆ ಅಂತ? ಆಫ್ಕೋರ್ಸ್, ಯಾಕಂತ ಹೇಳಿದ್ರೆ ಮತ್ತೆ ಮುಂದೂಡಿರೋದು ನೋಡಿದರೆ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸದ್ಯಕ್ಕೆ ಸುಮಾರು 1 ತಿಂಗಳಿಗೂ ಹೆಚ್ಚು ಕಾಲ ಇದು ಮುಂದುವರಿಯುವುದು ಖಚಿತ ಅಂತ ಹೇಳಲಾಗ್ತದೆ. ಇದೇನಿದ್ರು ನಂತರ ಜುಲೈಗೆ ಮತ್ತೆ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ದಲಿತ CM ವಿಚಾರವನ್ನು ಮುನ್ನೆಲೆಗೆ ತಂದಿರತಕ್ಕಂಥದ್ದು. ಇಬ್ಬರ ಜಗಳದಲ್ಲಿ 3ನೇವರು ಲಾಭ ಮಾಡುವ ಲಾಭದ ಲೆಕ್ಕಾಚಾರದ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಮತ್ತೊಂದು ಕಡೆ ಒಂದು ಕಡೆ ಮೂಲಗಳ ಪ್ರಕಾರ ರಾಹುಲ್ ಗಾಂಧಿ ಅವರಿಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಆಡಳಿತ ವೈಖರಿ ಬಗ್ಗೆ ಒಂದಷ್ಟು ಅಸಮಾಧಾನ ಇರತಕ್ಕಂಥದ್ದು. ಹಾಗಾಗಿ ಇಬ್ಬರನ್ನು ಬಿಟ್ಟು ಹೊಸಬರನ್ನು ಮಾಡುವ ಲೆಕ್ಕಾಚಾರದಲ್ಲೂ ಕೂಡ ಇರುವಂಥದ್ದು. ಆದರೆ ಹೊಸಬರನ್ನು ಲೆಕ್ಕಾಚಾರದಲ್ಲಿ ಮಾಡಿದರೆ ಯಾವುದೇ ರಾಜ್ಯದಲ್ಲಿ ಕೂಡ ಮಾಸ್ ಲೀಡರೇ ಮತವನ್ನು ತಂದುಕೊಡ್ತಕ್ಕಂಥದ್ದು. ಹಾಗಾಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯ ವಿರುದ್ಧ ತೀರ್ಮಾನ ತೆಗೆದುಕೊಳ್ಳದಂಥ ಸ್ಥಿತಿ ಕೂಡ ರಾಹುಲ್ ಗಾಂಧಿ ಅವರಿಗೆ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅಟ್ ದ ಸೇಮ್ ಟೈಮ್ ಇಬ್ಬರನ್ನು ಮನವೊಲಿಸುವಂಥ ತಾಕತ್ತು ಕೂಡ ಹೈಕಮಾಂಡ್ಗೆ ಸದ್ಯಕ್ಕೆ ಇಲ್ಲ ಅಂತಲೇ ಕೂಡ ಹೇಳಲಾಗ್ತಿದೆ. ಆ ಮುಖಾಂತರ ಇದೀಗ ಈ ಗೊಂದಲ ಮುಂದುವರೆದಿರ್ತಕ್ಕಂಥದ್ದು. ಈ ಮುಂದುವರೆದ ಗೊಂದಲದಿಂದ ಎಲ್ಲೊಂದು ಕಡೆ ಸಂಪುಟದಿಂದ ಎಕ್ಸಿಟ್ ಆಗಿರ್ತಕ್ಕಂಥ ಸಚಿವರಿಗೆ ಇದು ಅತಿ ದೊಡ್ಡ ಲಾಭ ಅಂತ ಹೇಳಲಾಗ್ತಿದೆ, ಅತಿ ದೊಡ್ಡ ಬೆಳೆ ಅಂತಲೂ ಕೂಡ ಹೇಳಲಾಗ್ತಿದೆ. ಹುಲ್ಲುಗಾವಿನಂತ ಕರ್ನಾಟಕದಲ್ಲಿ ಮೇಲು ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಅನೇಕ ಸಚಿವರಿಗೆ ಹೈಕಮಾಂಡ್ ಮತ್ತಷ್ಟು ಅನುಕೂಲ ಮಾಡಿಕೊಟ್ಟಿದೆ ಎಂಬ ಲೆಕ್ಕಾಚಾರ ಆಗ್ತಾ ಇರ್ತಕ್ಕಂಥದ್ದು. ಅಟ್ಲೀಸ್ಟ್ ಸಂಪುಟ ಪುನಾರಚನೆ ಕೂಡ ಕೈ ಹಾಕದಂಥ ಸ್ಥಿತಿ ಇದೀಗ ಹೈಕಮಾಂಡ್ಗೆ ಬಂದಿರತಕ್ಕಂಥದ್ದು ನವಿತಾ ಜೈನ್. ಪಟೇಲ್, ಈಗಾಗಲೇ ಮುಂದಿನ ಆಪ್ಷನ್ಸ್ ಏನು ಈಗ ಅನ್ನುವಂಥದ್ದು? ಯಾಕಂದ್ರೆ ಒಂದ್ ಕಡೆ ಈಗ ಸಿದ್ದರಾಮಯ್ಯನೂ ಒಪ್ತಾ ಇಲ್ಲ, DKಶಿನೂ ಒಪ್ತಾ ಇಲ್ಲ. ಈ ರೀತಿಯಾದ ಗೊಂದಲ ಅಂತೂ ರಾಜ್ಯದ ಜನ ಪ್ರತಿನಿತ್ಯ ನೋಡಲೇಬೇಕಾದಂತಹ ಪರಿಸ್ಥಿತಿ ಅಂತಂದ್ರೆ ಅಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಶೂನ್ಯ ಆಗಿದೆ. ಮತ್ತೊಂದು ಕಡೆ ಈಗಾಗಲೇ ಸಾಕಷ್ಟು ಸಚಿವ ಆಕಾಂಕ್ಷಿಗಳು ಕಾಯ್ತಾ ಇದ್ದಾರೆ, ಹಿರಿಯ ಶಾಸಕರುಗಳು ಕಾಯ್ತಾ ಇದ್ದಾರೆ. ನಮ್ಗೆ ಒಂದು ಬಾರಿ ಈಗ ಅವಕಾಶ ಕೊಡಬೇಕು, ಇರೋದೇನು 2 ವರ್ಷ ಅಂತ ಹೇಳಿ ಮತ್ತೆ ಬಿಕ್ಕಟ್ಟನ್ನ ಮುಂದುವರಿಸಿಕೊಂಡೇ ಹೋಗುತ್ತಾ ಹಾಗಾದ್ರೆ ಕಾಂಗ್ರೆಸ್? ಅಫ್ಕೋರ್ಸ್, ಇವರ ಆಡಳಿತ ನಾಟಕಕ್ಕೆ, ಇವರ ಅಧಿಕಾರದ ನಾಟಕಕ್ಕೆ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗುತ್ತೆ. ಅಧಿಕಾರಿಗಳು ಯಾರ ಮಾತನ್ನು ಕೇಳಲ್ಲ, ಅಧಿಕಾರಿಗಳು ಆಡಿದಂತೆ ಆಟ. ತಮಗೆ ಗೊತ್ತಿರಲಿ, ಸುಮಾರು 8 ಜಿಲ್ಲೆಗಳಲ್ಲಿ ಕೂಡ ಮುಂಗಾರು ಪೂರ್ವ ಮಳೆ ಬಂದು ಬಹಳಷ್ಟು ಹಾನಿಯಾಗಿರ್ತಕ್ಕಂಥದ್ದು, ರೈತರು ಸಂಕಷ್ಟಕ್ಕೆ ಸಿಲುಕಿಸಿರ್ತಕ್ಕಂಥದ್ದು, ಬೆಳೆ ಹಾನಿ ಆಗಿರ್ತಕ್ಕಂಥದ್ದು, ಈಗಾಗಲೇ 6ಕ್ಕೂ ಹೆಚ್ಚು ಸಾವುಗಳಾಗಿರ್ತಕ್ಕಂಥ ವರದಿರ್ತಕ್ಕಂಥದ್ದು. ಯಾವುದೇ ಜಿಲ್ಲೆಯಲ್ಲಿ ಒಬ್ಬ ಉಸ್ತುವಾರಿ ಸಚಿವರು ರೈತರ ಸಂಕಷ್ಟವನ್ನು ಕೇಳುವಂಥ ವಿಚಾರಕ್ಕೆ ಕೈ ಹಾಕಿಲ್ಲ ಮತ್ತು ಉಸ್ತುವಾರಿ ಕಾರ್ಯದರ್ಶಿಗಳಂತ ಹೇಳ್ತಾರೆ ಯಾರು ಕೂಡ ಹೋಗಿಲ್ಲ. ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಇದರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಮತ್ತು ಆಯಾ ತಾಲೂಕಿನ ತಹಸೀಲ್ದಾರ್ಗಳು ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರವೇ ಮಲಗಿರುವಾಗ ಅಧಿಕಾರಿಗಳಿಗೆ ಕುಂಭಕೋಣ ನಿದ್ರೆಗೆ ಇದು ಬಹಳಷ್ಟು ಅನುಕೂಲ ಮಾಡಿಕೊಟ್ಟಂತಾಗಿರ್ತಕ್ಕಂಥದ್ದು. ಹಾಗಾಗಿ ಅಧಿಕಾರಿಗಳು ಇಲ್ಲಿ ಮಾತನ್ನು ಕೇಳದಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಎಲ್ಲಿಯವರೆಗೆ ಈ ರೀತಿ ಗೊಂದಲ ಸ್ಥಿತಿ ಇರುತ್ತೆ, ಆ ಗೊಂದಲ ಸ್ಥಿತಿ ಅಧಿಕಾರಿ ವರ್ಗಕ್ಕೆ ಬಹಳಷ್ಟು ಅನುಕೂಲಕರ ಮತ್ತು ಇದರಿಂದ ಆಡಳಿತ ವ್ಯವಸ್ಥೆ ಮತ್ತಷ್ಟು ಕುಂಠಿತವಾಗುತ್ತೆ. ಅದಕ್ಕೆ ನಮ್ಮ ಮುಂದೆ ಸಾಕ್ಷಿ ಇರ್ತಕ್ಕಂಥದ್ದು, ಈಗಾಗಲೇ ಮಳೆ ಬಂದು ಹಾನಿಯಾದರೂ ಕೂಡ ಯಾವುದೇ ಒಬ್ಬ ಸಚಿವರುಗಳು ಕೂಡ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಡದಲ್ಲೇ ಇರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ಇರ್ತಕ್ಕಂಥದ್ದು. ಒಟ್ಟಾರೆ ಇವರ ಡ್ರಾಮಾಕ್ಕೆ, ಇವರ ಅಧಿಕಾರದ ನಾಟಕಕ್ಕಾಗಿ ಮತ ಹಾಕಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮತದಾರರು ಅನಗತ್ಯವಾಗಿ ಕಷ್ಟವನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ದುರದೃಷ್ಟಕರ ಅಂತ ಹೇಳ್ಬೋದು